ಹಾಯ್ ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಮನೆಯವರು ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾ ಇರ್ತಾರೆ. ಆವಾಗ ಗುಂಡಣ್ಣ ತಮಾಷೆ ಮಾಡ್ತಾ ಇರ್ತಾನೆ. ಆಗ ಭಾಗ್ಯ ಅವರೆಲ್ಲರೂ ತಮಾಷೆ ಮಾಡ್ತಾ ಇರ್ತಾರೆ. ಆ ಕೂಡ್ಲೆ ಶ್ರೇಷ್ಠ ಮನೆಗೆ ಬರ್ತಾಳೆ. ಶ್ರೇಷ್ಠ ಬಂದು, ಏ ಭಾಗ್ಯ, ಮನೆ ಹಾಳಿ, ಎಲ್ಲಿ ಹೋದೆ ನೀನು? ನಾಚಿಕೆ ಆಗಲ್ವಾ ನಿಂಗೆ ಅಂತ ಕೇಳ್ತಾಳೆ. ಆಗ ಮನೆಯವರೆಲ್ಲರೂ ನೋಡ್ತಾರೆ. ಏನ್ ಹೇಳ್ತಿದೆ ಶ್ರೇಷ್ಠ, ನೀನ್ ಯಾಕೆ ಬಂದೆ ಇಲ್ಲಿ? ನಮ್ಮ ಮನೇನ್ ಧ್ವಂಸ ಮಾಡಿ ಸಾಕಾಗ್ಲಿಲ್ವಾ? ಇನ್ನೇನ್ ದರೋಡೆ ಮಾಡ್ಲಿಕ್ಕೆ ಬಂದಿದ್ಯಾ ನಮ್ಮ ಮನೆಗೆ? ಯಾಕೆ ಬಂದಿದೆಯಾ ಶ್ರೇಷ್ಠ ಅಂತ ಹೇಳಿ ಕುಸುಮ ಕೇಳ್ತಾಳೆ. ನಿಂಗೆ ಹೊಡೆದ್ರು ಬಡ್ದ್ರು ಬುದ್ಧಿ ಇಲ್ವಾ? ಯಾಕೆ ಬಂದಿದೆ ಇನ್ನೊಂದ್ಸಲ ಈ ಮನೆಗೆ ಅಂತ ಹೇಳ್ತಾಳೆ ಕುಸುಮ. ಆಗ ಶ್ರೇಷ್ಠ ಹೇಳ್ತಾಳೆ, ಈ ಭಾಗ್ಯ ನಮ್ಮನೆ ದರೋಡೆ ಮಾಡ್ತಿದ್ದಾಳಲ್ಲ, ಅದಕ್ಕೆ ಬಂದೆ. ಇವಳಿಗೆ ಮಾನ ಮರ್ಯಾದೆ ಇಲ್ವಾ? ಮಕ್ಳನ್ನ ಬಿಟ್ಟು ಹಣ ಮಾಡ್ತಿದ್ದಾಳಲ್ಲ, ತೂ ಇವಳು ಜನ್ಮಕ್ಕಿಷ್ಟು, ಎಂತ ಹೆಂಗ್ಸಿ ಇವಳು, ನಯ ವಂಚಿಕೆ ಇವಳು ಹೇಳ್ಕೊಂಡು ಭಾಗ್ಯನಿಗೆ ಬಾಯಿ ಬಂದಾಗೆಲ್ಲ ಬೈತಾ ಇರ್ತಾಳೆ ಶ್ರೇಷ್ಠ. ಹೇಳ್ತಾಳೆ, ನೋಡ್ ಶ್ರೇಷ್ಠ, ಇನ್ನು ಒಂದ್ ಮಾತಾಡಿದ್ರೆ ಕೆನ್ನೆಗೆ ಬಾರಿಸ್ತೇನೆ ನೋಡು ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ನೀನೇನೆ ಬಾರಿಸೋದು? ನಂಗೆ ನೀನ್ ಹೊಡೆದಾಗಲ್ಲ ಹೊಡ್ಸ್ಕೊಳಿಕ ನಾನಿಲ್ಲಿ ಇರೋದು? ಮಕ್ಕಳನ್ನ ಅಡ್ಡ ಇಟ್ಟು ದುಡ್ಡು ಮಾಡ್ಲಿಕ್ಕೆ ನೋಡ್ತಿದ್ಯಲ್ವಾ? ನಾಚಿಕೆ ಆಗಲ್ವಾ ನಿಂಗೆ ಅಂತ ಕೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ನಾಚಿಕೆ ಆಗ್ಬೇಕಾಗಿರೋದು ನಿಂಗೆ ಕಣೆ. ನನ್ ಗಂಡನ ಜೊತೆ ಇದೆಯಲ್ಲ, ನಿಂಗೆ ನಾಚಿಕೆ ಆಗ್ಬೇಕು. ನನ್ನ ಸಂಸಾರನ ಹಾಳು ಮಾಡ್ದಿಲ್ಲ, ನಿಂಗೆ ನಾಚಿಕೆ ಆಗ್ಬೇಕಂತ ಹೇಳ್ಕೊಂಡು ಕುಸುಮ, ಸುನಂದ ಎಲ್ಲರೂ ಹೇಳ್ತಾ ಇರ್ತಾಳೆ. ಇನ್ನು ಸುನಂದ ಸಿಟ್ಟಿನಲ್ಲಿ ಅವಳನ್ನು ತಳ್ತಾಳೆ ಕೆಳಗೆ. ಈ ಕಡೆ ತಾಂಡವ್ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಬಾರಿಕೆ ಆಗಿರ್ತದೆ. ನೀರ್ ಬೇಕಂದಾಗ ಬಾಟ್ಲಲ್ಲಿ ನೀರಿರಲ್ಲ. ಆಗ ಶ್ರೇಷ್ಠನ್ ಕರೀತಾನೆ. ಶ್ರೇಷ್ಠ ಎಲ್ಲೂ ಕಾಣಿಸ್ತಾ ಇರಲ್ಲ. ಆವಾಗ ತಾಂಡವ್ ಹೇಳ್ತಾನೆ, ಶ್ರೇಷ್ಠ ಎಲ್ಲಿ ಹೋದ್ಲು? ಹೋಗುವಾಗ ಎಲ್ಲಿಗಾದ್ರೂ ಹೋಗ್ತೇನೆ ಅಂತ ಹೇಳಿ ಹೋಗಲ್ಲ, ಇವಳು ಒಬ್ಬೊಬ್ಳೆ ಹೋಗಿಬಿಡ್ತಾಳೆ ಅಂತ ಹೇಳ್ತಾನೆ. ಇನ್ನು ಕುಸುಮ ಇದನ್ನೆಲ್ಲ ನೋಡಿ ತಾಂಡವಿಗೆ ಕಾಲ್ ಮಾಡ್ತಾಳೆ. ತಾಂಡವ್ ಕಾಲ್ ಮಾಡಿದಾಗ ತಾಂಡವ್ ಫೋನ್ ರಿಸೀವ್ ಮಾಡ್ತಾನೆ. ಏನಾಯ್ತಮ್ಮ, ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ನಿಂಗೆ ಮಂಗಳಾರತಿ ಮಾಡ್ಬೇಕಿತ್ತು ಕಣೋ, ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಏನಮ್ಮ ಮಂಗಳಾರತಿಯ, ನಾನೇನ್ ಮಾಡಿದೆ ಅಂತ ಕೇಳ್ತಾನೆ. ಆಗ, ಅಲ್ಲ, ನಿನ್ಗೆ ನಾವೇನಾದ್ರೂ ಹೇಳಿದ್ವಾ, ಬೇಡ್ಕೊಂಡ್ವಾ ಹಣ ಕೊಡು ಅಂತ? ಆ ತನ್ವಿ ಏನೋ ಕೇಳಲಿಲ್ಲ ನಿನ್ನ ಹತ್ರ ಹಣ ಕೊಡು ಫೀಸ್ ಕಟ್ಲಿಕ್ಕೆ ಅಂತ, ಹಾಗಾಗಿ ನೀನ್ ಕೊಟ್ಟಾದ್ಮೇಲೆ ಈಗ ಅದನ್ನು ವಸೂಲಿ ಮಾಡ್ಲಿಕ್ಕೆ ಈ ಶ್ರೇಷ್ಠನ್ ಕಳಿಸಿದ್ಯಾ, ಈ ಮನೆ ಹಾಳಿಯನ್ನ ಯಾಕೆ ಕಳಿಸಿದೆ ನೀನು? ಇನ್ ಸ್ವಲ್ಪ ಹೊತ್ನಲ್ಲಿ ನೀನ್ ಬಂದು ಇವಳನ್ನ ಕರ್ಕೊಂಡು ಹೋದ್ರೆ ಸರಿ, ಇಲ್ದೇ ಇದ್ರೆ ಇವಳನ್ನ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ನೋಡ್ ತಾಂಡವ್ ಅಂತ ಹೇಳ್ತಾಳೆ ಕುಸುಮ. ಇನ್ನು ತಾಂಡವ್ ಭಾಗ್ಯನ ಮನೆಗೆ ಬರ್ತಾನೆ. ಮನೆಗೆ ಬಂದ ಕೂಡಲೇ ಶ್ರೇಷ್ಠ ಹೇಳ್ತಾಳೆ, ತಾಂಡವ್ ನಯ ವಂಚಕಿ ತಾಂಡವ್ ಇವಳು, ಮಕ್ಕಳನ್ನ ಅಡ್ಡ ನಿಲ್ಸಿ ಹಣ ಮಾಡ್ತಿದ್ದಾಳೆ ತಾಂಡವ್ ಇವಳು ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಇನ್ನೊಂದ್ಸಲ ಹೀಗ್ ಮಾತಾಡಿದ್ರೆ ಸರಿ ಇರಲ್ಲ ಶ್ರೇಷ್ಠ ನೋಡು ಅಂತ ಹೇಳ್ತಾನೆ. ಆಗ ಶ್ರೇಷ್ಠ ಕೇಳ್ತಿರಲ್ಲ. ಇನ್ನು ಶ್ರೇಷ್ಠನ ಕೆನ್ನೆಗೆ ಒಂದು ಬಾರಿಸ್ತಾನೆ ತಾಂಡವ್. ನೋಡು, ಭಾಗ್ಯ ಎಂತವಳು ಅಂತ ನಂಗೆ ಗೊತ್ತಿದೆ. ಅವಳ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೇನೆ. ನಿನ್ಕಿಂತ ಜಾಸ್ತಿ ಅವಳು ಏನಂತ ನಂಗೆ ಗೊತ್ತಿದೆ. ಅವಳ ಬಗ್ಗೆ ಬೇರೆ ಏನಾದ್ರೂ ಹೇಳು, ನಾನು ನಂಬ್ತೇನೆ. ಆದ್ರೆ ಈ ವಿಷಯದಲ್ಲಿ ಈ ರೀತಿ ಹೇಳ್ಬೇಡ, ನಾನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅವಳು ಅಲ್ವೇ ಅಲ್ಲ. ಅವಳಿಗೆ ಹಣ ಮಾಡೋ ಉದ್ದೇಶನೂ ಇಲ್ಲ, ಗೊತ್ತಾಯ್ತಲ್ವಾ? ಇನ್ನೊಂದ್ಸಲ ಈ ರೀತಿ ಹೇಳಿದೆ ನಾನು ಸುಮ್ಮನೆ ಇಡಲ್ಲ. ನೀನು ಒಂದು ಹೆಣ್ಣ ಹೇಳ್ಕೊಂಡು ಬೈತಾನೆ. ಹಾಗೆ ಹೇಳ್ತಾನೆ, ನೋಡು ನೋಡು ಶ್ರೇಷ್ಠ, ನನ್ನ ಅಪ್ಪ ಅಮ್ಮ ಮಕ್ಕಳು ಅಂತ ಬಂದಾಗ ನಂಗೆ ನೀನು ಯಾವ ಲೆಕ್ಕನೂ ಅಲ್ಲ. ನಂಗೆ ಅವರೇ ಮುಖ್ಯ. ನಂಗೆ ಅವ್ರಾದ್ಮೇಲೆ ನೀನು ಅಂತ ಹೇಳ್ತಾನೆ. ಇನ್ನು ಭಾಗ್ಯ ಪೂಜಂಗೆ ಹೇಳ್ತಾ ಇರ್ತಾಳೆ, ನೋಡು ಪೂಜಾ, ಇವ್ರು ಬೇರೆ ಏನೋ ತಪ್ಪು ಮಾಡಿದಾರಂತ ಹೇಳು, ಒಪ್ಕೊಳ್ತೇನೆ. ಮಕ್ಳಿಗೆ ಹಣ ಕೊಟ್ಟಿದ್ದು ನನ್ನ ಸೋಲ್ಸೋದಕ್ಕಂತನಾದ್ರೂ ಹೇಳು, ಅದು ಒಪ್ಕೊಳ್ತೇನೆ. ಆದ್ರೆ ಮಕ್ಳಿಗೆ ಹಣ ಕೊಟ್ಟು ಅದನ್ನ ವಾಪಸ್ ತಗೊಳ್ಳಿಕ್ಕೆ ಶ್ರೇಷ್ಠನ್ ಕಳಿಸಿದಾರಂದ್ರೆ ನಾನು ಒಪ್ಕೊಳ್ಳಲ್ಲ. ಅವ್ರು ಅಂತವ್ರು ಅಲ್ಲ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.